ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾನು ಸ್ಕಿನ್ ಕೇರ್ ರೊಟೀನ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಯಾವ್ದು ಯೂಸ್ ಮಾಡ್ತೀನಿ, ಫೇಸ್ ವಾಶ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ಸ್ ಯಾವ್ದಾದ್ರು ನಾನು ಯೂಸ್ ಮಾಡ್ತೀನಿ ಅಂತ ಆನೆಸ್ಟ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಅಂಡ್ ಕೆಲವೊಂದು ಯಾವ್ದಾದ್ರು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ. ಎಲ್ಲದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಒಂದು ಡಿಸ್ಕ್ಲೈಮರ್ ತರ ಕೊಟ್ಬಿಡ್ತೀನಿ. ಅಂದ್ರೆ ಇದು ನಾನು ಏನೇನ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದು ನನಗೆ ಮಾತ್ರ ವರ್ಕ್ ಆಗುತ್ತೆ, ಅದು ನಿಮ್ಗೂ ವರ್ಕ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡಕ್ಕಾಗಲ್ಲ. ಸೊ ಐ ಆಮ್ ನಾಟ್ ಎ ಡರ್ಮಟಾಲಜಿಸ್ಟ್. ಅಂಡ್ ಈ ವಿಡಿಯೋನ ನೀವು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾತ್ರ ನೋಡಿ, ಬಿಕಾಸ್ ಎಲ್ಲಾ ಸ್ಕಿನ್ ಟೈಪು ಡಿಫ್ರೆಂಟ್ ಆಗಿರುತ್ತೆ. ಈಗ ನಂದೇ ಒಂಥರ ಸ್ಕಿನ್ ಟೈಪು, ನಿಮ್ದೇ ಒಂಥರ. ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಮೇನ್ ಆಗಿ ನಿಮ್ ಸ್ಕಿನ್ ಟೈಪ್ ಯಾವುದು ಅಂತ. ಈಗ ನಂದು ಸ್ಕಿನ್ ಟೈಪ್ನ ನಾನು ಯಾವ್ದು ಅಂತ ಹೇಳ್ತೀನಿ ಮುಂದೆ. ನನ್ನ ಸ್ಕಿನ್ ಟೈಪ್ಗೆ ಇದು ನನಗೆ ಸೂಟ್ ಆಗಿರೋಂಥ ಪ್ರಾಡಕ್ಟ್ಸ್ ನಾನು ಅದನ್ನೇ ಯೂಸ್ ಮಾಡ್ತಿರೋದು. ಆ್ಯಂಡ್ ನಾನು ಒಂದಕ್ಕೆ ನಿಂತ್ಕೊಳ್ಳಲ್ಲ. ನಾನು ಅಂದರೆ ಈಗ ಮಾಯಿಶ್ಚರೈಸರ್ ಇದನ್ನೇ ಯೂಸ್ ಮಾಡ್ತೀನಿ ಅಂದರೆ ನಾನು ಅದನ್ನೇ ಯೂಸ್ ಮಾಡ್ಕೊಂಡು ಹೋಗಲ್ಲ. ನಾನು ಶಿಫ್ಟ್ ಆಗ್ತಾ ಇರ್ತೀನಿ, ಒಂದರಿಂದ ಒಂದಕ್ಕೆ ಶಿಫ್ಟ್ ಆಗ್ತಾನೆ ಇರ್ತೀನಿ. ಸೊ ನಾನಂತೂ ಇದನ್ನ ನಾನು ಯಾರಿಗೂ ರೆಕಮೆಂಡ್ ಮಾಡ್ತಿಲ್ಲ. ನಾನು ಅದೇ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ಯಾವ್ದು ಸೂಕ್ತ ಆಗುತ್ತೆ ನಿಮ್ಗೆ ಅದನ್ನ ನೀವು ಯೂಸ್ ಮಾಡಿ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಲೋಟ ನೀರ್ ಕುಡೀರಿ. ಅದು ಸ್ಕಿನ್ ಕೇರ್ ಅಲ್ಲಿ ನೀವು ಇದೆಲ್ಲ ಏನ್ ಮಾಡ್ತೀರೋ ಏನೋ ಗೊತ್ತಿಲ್ಲ, ನೀವು ತಿನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನೀವ್ ಏನ್ ತಿಂತೀರಾ, ಏನು ಹೆಂಗೆ, ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೀವು ನೀರ್ ಕುಡ್ದಷ್ಟು ಒಳ್ಳೇದು ಅಂತಾರೆ. ನೀರಂತೂ ಚೆನ್ನಾಗಿ ಕುಡೀರಿ. ಇದು ಮೇನ್ ಈ ಊಟದಲ್ಲಿ ಉಪ್ಪು ಹೆಂಗೆ ಮೇನ್ ಇಂಗ್ರೀಡಿಯೆಂಟು, ಆತರ ನೀರು ಸ್ಕಿನ್ ಕೇರ್ ಅಲ್ಲಿ ನೀರು ತುಂಬಾನೇ ಇಂಪಾರ್ಟೆಂಟು. ನನ್ಗಂತೂ ನೋಡಿರಿ, ನೀವು ನೋಡ್ಬೋದು ಈಗ ನನ್ನ ಸ್ಕಿನ್ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗೈತೆ ಅಂತ. ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ಬಿಟ್ಟಿದೆ. ಆಮೇಲೆ ಆ ಪಿಂಪಲ್ದು ಕರೆನೂ ಉಳಿತೈತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ತುಂಬ ಕಡಿಮೆ. ನನಗೀಗ ಒಂದು 15 ದಿವಸದಿಂದ ನಂದು ಫೇಸ್ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಪಿಂಪಲ್ ಇಷ್ಟು ದಪ್ಪ ಎಲ್ಲ ಕಡೆ ಇತ್ತು. ಬಟ್ ಇದಕ್ಕೂ ಒಂದು ಹೋಮ್ ರೆಮಿಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಮನೇಲೇ ಮಾಡಿಕೊಂಡು ಆದಷ್ಟು ಕಡಿಮೆ ಮಾಡಿದ್ದೀನಿ. ನೀವು ನೋಡ್ಬೋದು ಇದೆಲ್ಲ ಸುಮಾರು ಹೋಗಿರೋದು, ಇದು ಹೋಗಿ ಕಲೆ ಉಳ್ಕೊಂಡಿದೆ, ಇಲ್ಲೆಲ್ಲ ಹೋಗಿ ಕಲೆ ಉಳ್ಕೊಂಡಿದೆ. ಆ ಕಲೆನೂ ಹೋಗಿಸ್ತಿದ್ದೀನಿ ಅಷ್ಟೇ. ಅದಕ್ಕೂ ಒಂದು ಹೋಮ್ ರೆಮಿಡಿ ಮನೇಲೆ ಸಿಗೋಂಥ ಐಟಮ್ಸ್ನ ಯೂಸ್ ಮಾಡಿ ಆದಷ್ಟು ರೆಡ್ಯೂಸ್ ಮಾಡಿದ್ದೀನಿ. ಇದು ಹೇಗೆ ರೆಡ್ಯೂಸ್ ಮಾಡಿದೆ ಅನ್ನೋದು ವಿಡಿಯೋ ಬೇಕಿದ್ರೆ ಯಾರಾದರೂ ಒಬ್ಬರಾದ್ರೂ ಕಮೆಂಟ್ ಹಾಕಿ. ನಿಜವಾಗ್ಲೂ ನಾನು ಮಾಡ್ತೀನಿ ವಿಡಿಯೋ, ಹೆಂಗ್ ಕಡಿಮೆ ಆಯ್ತು, ಹೆಂಗ್ ಕಡಿಮೆ ಮಾಡ್ಕೊಂಡೆ, ಹೆಂಗ್ ಪಿಂಪಲ್ಸ್ ಎಲ್ಲ ಕಡಿಮೆ ಆಯ್ತು ಅಂತ. ಅಂಡ್ ಈ ಡಾರ್ಕ್ ಸ್ಪಾಟ್ಸ್ ಇದೆಲ್ಲ ಹೋಗ್ಸಕ್ಕೆ ಇನ್ನೊಂದು ಮಾಡ್ತಾ ಇದ್ದೀನಿ. ಅದೊಂದು 15 ಡೇಸ್ ಮಾಡಬೇಕು ರಿಸಲ್ಟ್ ಗೊತ್ತಾಗ್ಬೇಕಂದ್ರೆ. ಸೊ ಅದು ಮಾಡಿದ್ಮೇಲೆ ಕಂಪ್ಲೀಟ್ ಕ್ಲಿಯರ್ ಸ್ಕಿನ್ ಆದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಅಂಡ್ ಆ ವಿಡಿಯೋ ಬೇಕಂದ್ರೆ ಹೇಳಿ, ಕಮೆಂಟ್ ಮಾಡಿ, ನಿಜವಾಗ್ಲೂ ಮಾಡ್ತೀನಿ. ನಾನು ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಫಸ್ಟು ನೀರು ಕುಡೀರಿ, ಅದಾದ್ಮೇಲೆ ಕ್ಲೆನ್ಸಿಂಗು. ನಾನು ಇದಕ್ಕಿಂತ ಮುಂಚೆ ಫೇಸ್ ವಾಶು ತುಂಬ ಅಂದರೆ ಫಸ್ಟ್ ಎಲ್ಲ ಸೋಪ್ ಯೂಸ್ ಮಾಡ್ತಾ ಇದ್ದೆ. ನಾನು ಸಂತೂರ್ ಸೋಪ್ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಅದೇ ಸೋಪು, ನಾನು ಅದೇ ಯೂಸ್ ಮಾಡ್ತಿದ್ದಿದ್ದು ಸಂತೂರ್ ಸೋಪೇನೆ. ಬಟ್ ಈಗ ಒಂದು 3 ವರ್ಷದಿಂದ ಮಾತ್ರ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇರೋದು ನಾನು. ಅದಕ್ಕಿಂತ ಮುಂಚೆ ಸೋಪೆ. ಈಗಲೂ ಫೇಸ್ ವಾಶ್ ಖಾಲಿ ಆಗಿದ್ರೆ ನಾನು ಡೆಫಿನೆಟ್ಲಿ ಸಂತೂರ್ ಸೋಪೆ ಯೂಸ್ ಮಾಡೋದು. ನಂದು ಸ್ಕಿನ್ ಟೈಪ್ ಯಾವುದು ಅಂತ ಹೇಳೋದು ಮತ್ತೆ. ನಂದು ಸ್ಕಿನ್ ಟೈಪ್ ಬಂದು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್. ನಂದು ಅಂದರೆ ಆಯಿಲಿ ಸ್ಕಿನ್. ನಂದು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ಗೆ ಸರ್ಚ್ ಮಾಡಿ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಇದು ಯಾವುದು ಅಂದರೆ ಸ್ಯಾಸಲಿಕ್ DS ಫಾರ್ಮಿಂಗ್ ಫೇಸ್ ವಾಶ್ ಅಂತ. ಈ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ನನಗೆ ಮ್ಯಾಕ್ಸಿಮಮ್ ಅಂದರೆ 2.5 ವೀಕ್ಸ್, 3 ವೀಕ್ಸೇ ಲಾಸ್ಟ್. 3 ವೀಕ್ಸು ಬರಲ್ಲ, ಅಲ್ಲಿ 2.5 ವೀಕ್ಸ್ ಬರುತ್ತೆ ಅಷ್ಟೇ. ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ಬಿಕಾಸ್ ಇದು ಏನಂದರೆ ಇದೆಲ್ಲ ರೆಡ್ಯೂಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಯೂಸ್ ಮಾಡ್ತಿರೋದು. ಈ ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸು, ಇದೆಲ್ಲ ಪಿಂಪಲ್ ಇದೆಲ್ಲ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇದು ಯೂಸ್ ಮಾಡ್ತೀನಿ. ಇದು ಬಾಟಲ್ ಸೇರಿ ನಾನು ಯೂಸ್ ಮಾಡ್ತಿರೋದು 4ನೇದು ಇದೆ. ಇದು ಲಾಸ್ಟ್ ಟೈಮ್ ಈಗ ಒಂದು ವಾರದ ಹಿಂದೆ ಖಾಲಿ ಆಯಿತು. ಇದು ಅದೇನೆ ಫೇಸ್ ವಾಶು. ಸೊ ಇದು ಇವಾಗ ತರಿಸ್ಕೊಂಡೆ. ಇದು ಅಷ್ಟೇ, ಈಗ ತರಿಸಿನೂ 1 ವಾರ ಆಗಿರೋದಷ್ಟೇ. ಅವಾಗಲೂ ಇಷ್ಟು ಖಾಲಿ ಆಗಿದೆ. ಇದರಲ್ಲಿ ಇಷ್ಟೇ ಕೊಡೋದು, ಇಷ್ಟು ಖಾಲಿ ಆಗಿದೆ. ಇನ್ನು ಇಷ್ಟಿದೆ. ಇದೊಂದು 15 ದಿವಸ ಬರುತ್ತೇನೋ ಅಷ್ಟೇನೆ ನನಗೆ. ಸೊ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳೋದ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ ನಾನು ಹೆಂಗೆ ಯೂಸ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಇದು ಫಾರ್ಮಿಂಗ್ ಫೇಸ್ ವಾಶು, ಅಂದರೆ ನೀರು ಹಾಕಿ ಯೂಸ್ ಮಾಡೋದಲ್ಲ, ಫಾರ್ಮ್ ಬರುತ್ತೆ. ತೋರಿಸ್ತೀನಿ ರೀ. ಫಸ್ಟ್ ಬೊಟ್ಟೆ ತಿಳ್ಬಿಡ್ತೀನಿ. ಈ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಹೆಂಗಿರುತ್ತೆ ಓಕೆ. ಇದನ್ನ ಹಿಂಗೆ ಜೆಂಟಲ್ ಮಸಾಜ್ ಮಾಡ್ತಾ ಇರೋದು ಈ ಥರ. ಈಗ ಫೇಸ್ ವಾಶ್ ಆಗಿದೆ. ಇದು ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಫೇಸ್ ವಾಶ್ ಯೂಸ್ ಮಾಡ್ತಿದೆ ಅಂದರೆ ಸೆಟಾಫಿಲ್ದು ಮಾಡಿದ್ದೀನಿ. ಸೆಟಾಫಿಲ್ದು ಜೆಂಟಲ್ ಕ್ಲೆನ್ಸರ್ ಅಂತ ಬರುತ್ತೆ ನೋಡಿ,
ಅದ್ ಮಾಡಿದೀನಿ. ಅದಾದ್ಮೇಲೆ ಸಿಂಪಲ್ ಯೂಸ್ ಮಾಡಿದೀನಿ. ಸಿಂಪಲ್ ಇಲ್ಲ ಅಂದ್ರೂ ಒಂದು 3 ಡಬ್ಬ ತರಿಸಿದ್ದೆ. 3 ಡಬ್ಬ ತನಕ ಯೂಸ್ ಮಾಡಿದ್ದೀನಿ ಸಿಂಪಲ್. ಅಕ್ವಾಲಾಜಿಕಾ ಫೇಸ್ ವಾಶ್ ಕೂಡ ಯೂಸ್ ಮಾಡಿದ್ದೀನಿ. ಡರ್ಮಾಡಿ ಅದು ಸೋಪ್ ಕೂಡ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಇವಾಗ ಸ್ಯಾಸಲಿಕ್ DS. ಇದ್ಯಾವುದು ಇಲ್ಲ ಅಂದ್ರೆ ಸಂತೂರ್ ಶಿಫ್ಟ್ ಆಗ್ತೀನಿ. ಇಷ್ಟ, ಇನ್ನೇನು ಯೂಸ್ ಮಾಡಲ್ಲ ನಾನು. ಇದು ಈ ಪಿಂಪಲ್ಗೋಸ್ಕರ ಮಾತ್ರ ಈ ಸ್ಯಾಸಲಿಕ್ DS ಯೂಸ್ ಮಾಡ್ತಿರೋದು. ಇಲ್ಲ ಅಂದ್ರೆ ಇದನ್ನ ಯೂಸ್ ಮಾಡಲ್ಲ. ಇದ್ರ ಬದಲಾಗಿ ಬೇರೆದು ಯಾವ್ದಾದ್ರು ಶಿಫ್ಟ್ ಆಗ್ತೀನಿ. ಸೆಕೆಂಡ್ ಸ್ಟೆಪ್ ಬಂದು ಟೋನರ್. ನಾನು ನಿಜ ಹೇಳ್ಬೇಕಂದ್ರೆ ಯಾವ ಟೋನರು ಯೂಸ್ ಮಾಡಲ್ಲ, ಯಾವ ಸಿರಮ್ ಯೂಸ್ ಮಾಡಲ್ಲ. ಬಟ್ ಟೋನರ್ ಇದುವರೆಗೂ ನಾನು ತರ್ಸ್ಕೊಂಡಿಲ್ಲ. ಇವಾಗ ರೀಸೆಂಟ್ ಆಗಿ ಒಂದು 10 ದಿನದಿಂದ ನಾನೇ ಮನೇಲಿ ಟೋನರ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇದು ರೈಸ್ ವಾಟರ್ ಟೋನರ್. ಇದು ಖಾಲಿ ಇತ್ತು WT ಸ್ಪ್ರೇ ಅಂತ ಇದಕ್ಕೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಮನೇಲೆ ಮಾಡ್ಕೊಂಡೆ ಟೋನರ್ ಇದು. ಅದು ಪ್ರೆಸ್ ಆಗ್ತಾ ಇಲ್ಲ. ನೆನ್ನೆಯಿಂದ ಟ್ರೈ ಮಾಡಿದೆ, ಪ್ರೆಸ್ ಆಯ್ತಾ ಇಲ್ಲ. ನೋಡ್ದ ಇನ್ಮೇಲೆ ಯೂಸ್ ಮಾಡೋದು ಅನ್ಕೊಂಡಿದ್ದೀನಿ. ಇಷ್ಟು ದಿನ ಯೂಸ್ ಮಾಡಿಲ್ಲ. ಸೊ ಅದೊಂದು 2 ಡ್ರಾಪ್ ತಗೊಂಡು ಹಿಂಗೆ ಹಾಕೋದು. ಅಂದ್ರೆ ಟೋನರ್ ಎಂತಕ್ಕೆ ಯೂಸ್ ಮಾಡೋದು ಅಂದ್ರೆ ಪೋರ್ಸಸ್ ನ ಕ್ಲೋಸ್ ಮಾಡಕ್ಕೆ ಅಂತ. ಈ ತರ ಓಪನ್ ಪೋರ್ಸ್ ಇರುತ್ತಲ್ಲ, ಹಳ್ಳ ಬಿದ್ದಂಗೆ, ಆ ಹಳ್ಳ ಬಿದ್ದಿರೋದೆಲ್ಲ ಕವರ್ ಮಾಡತ್ತಂತೆ ಟೋನರ್. ಇನ್ನೇನಿಲ್ಲ, ಸ್ಕಿನ್ ಕೇರ್ ಮಾಡೋ ಉದ್ದೇಶ ಇನ್ನೇನು ಅಲ್ಲ. ಏನೋ ನಾವು ಬೆಳ್ಳಗಾಗ್ಬಿಡ್ತೀವಿ, ಇರೋ ಕಲರ್ ಇನ್ನೂ ಡಬಲ್ ಆಗೋಗುತ್ತೆ ಅನ್ನೋ ಅಲ್ವೇ ಅಲ್ಲ. ನಮ್ ಸ್ಕಿನ್ ಮಾಯಿಶ್ಚರೈಸರ್ ಆಗಿರುತ್ತೆ. ಅಂದ್ರೆ ಕ್ಲೀನ್ ಮಾಡಿ ಡಾರ್ಕ್ ಸ್ಪಾಟ್ಸ್ ಆಮೇಲೆ ಈ ಪಿಂಪಲ್ ಎಲ್ಲ ಬರ್ದಿರಂಗ್ ನೋಡ್ಕೊಳಕ್ಕೆ ಅಷ್ಟೇನೆ ಸ್ಕಿನ್ ಕೇರ್, ಇನ್ನೇನು ಅಲ್ಲ. ಇದರಿಂದ ಬೆಳ್ಳಗೂ ಆಗಲ್ಲ, ಇರೋ ಕಲರ್ ಹೋಗಿ ಮತ್ತೊಂದು ಕಲರು ಬರಲ್ಲ. ಥರ್ಡ್ ಸ್ಟೆಪ್ ಬಂದು ಸೀರಮು ಖಾಲಿ ಆಗಿತ್ತು. ಅಂದ್ರೆ ನಾನು ನಿಜ ಹೇಳ್ತೀನಿ, ನಾನು ಸೀರಮ್ ಯೂಸ್ ಮಾಡಲ್ಲ. ನಾನು ಟೋನರು ಸೀರಮ್ ಯೂಸ್ ಮಾಡಲ್ಲ ಜಾಸ್ತಿ. ರೆಗ್ಯುಲರ್ಗಂತೂ ಯೂಸೇ ಮಾಡಲ್ಲ. ಯೂಸ್ ಮಾಡೋದೇನೆ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್. ಇಷ್ಟೇ 4 ಸ್ಟೆಪ್ ನಂದು. ಇವೆರಡು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಮುಂಚೆ ಯೂಸ್ ಮಾಡಿದ್ದೆ, ಮಾಡೇ ಇಲ್ಲ ಅಂತ ಅಲ್ಲ, ಮುಂಚೆ ಯೂಸ್ ಮಾಡಿದೆ. ಬಟ್ ಅಷ್ಟು ಪೇಷನ್ಸ್ ಬೇಕು. ಒಂದಾದ್ಮೇಲೆ ಒಂದು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಅದು ಪೇಷನ್ಸ್ ಬೇಕು. ಸಿರಮ್ ಯಾವ್ದು ಯೂಸ್ ಮಾಡಿದೆ ಅಂದ್ರೆ ಡರ್ಮಾಕೋರ್ದೊಂದು ಸಿರಮ್ ಯೂಸ್ ಮಾಡಿದೆ. ಅದಾದ್ಮೇಲೆ ಮಿನಿಮಲಿಸ್ಟ್ ನಯಾಸಿನಮೈಡ್ ಅಂತ ಒಂದು ಬರುತ್ತೆ, ಅದು ಒಂದೇ ಸಲ ತರಿಸ್ಕೊಂಡಿದ್ದು. ಪರ್ಪಲ್ ಅಲ್ಲಿ ಏನಾದ್ರು ಬುಕ್ ಮಾಡಿದ್ರೆ ಫ್ರೀ ಗಿಫ್ಟ್ ಅಂತ ಒಂದು ಕೊಡ್ತಾರೆ. ಅವಾಗ ಮಮಾರ್ಥದೊಂದು ವಿಟಮಿನ್ C ಸಿರಮ್ ಏನೋ ಬಂದಿತ್ತು. ಅದು ಚಿಕ್ಕದು, ಒಂದು 10 ml ಏನೋ ಅಷ್ಟೇ ಇದ್ದಿದ್ದು. ಅವ್ರದ್ದು ಒಟ್ಟಿಗೆ ತರಿಸ್ತೆ ಅಂತ ಹೇಳಿದ್ನಲ್ಲ, ಅವಾಗ ಒಂದು ಯೂಸ್ ಮಾಡಿದ್ದೀನಿ. ಸೊ ನಿಲ್ಲಿಸ್ಬಿಟ್ಟಿದೆ ಇವಾಗ. ಹೆಚ್ಚು ಕಮ್ಮಿ 1 ವರ್ಷದ ಮೇಲೆ ಆಯ್ತು ನಾನು ಸಿರಮ್ ಎಲ್ಲ ಯೂಸ್ ಮಾಡಲ್ಲ. ಬಟ್ ಇರ್ಲಿ ಅಂತ ಇವಾಗ ಈ ಪಿಗ್ಮೆಂಟೇಶನ್ ಹೋಗೋದಕ್ಕೋಸ್ಕರ ಅಷ್ಟೇನೆ ಸನ್ಸ್ಕ್ರೀನು, ಲಿಪ್ ಬಾಮ್ ಮತ್ತೆ ಸಿರಮ್ 3 ಇರಲಿಲ್ಲ ಅಂದ್ಬಿಟ್ಟು purple.com ಅಲ್ಲಿ ತರಿಸ್ಕೊಂಡಿದ್ದೀನಿ. ತುಟಿ ತುಂಬಾ ಒಣಗ್ತಿದೆ, ಅದಕ್ಕೆ ಲಿಪ್ ಬಾಮ್ ಹಾಕೋಬಿಟ್ಟೆ. ಯಾವ ಲಿಪ್ ಬಾಮ್ ಅಂತ ಹೇಳ್ತೀನಿ. ಸೊ ಇದು ಬರೋ ತನಕ ವೇಟ್ ಮಾಡ್ತಾ ಇದ್ದೆ. ಬಂತು. ಈ purple.com ಅಲ್ಲಿ ನಾನು ಬುಕ್ ಮಾಡಿದ್ದು. ನೆನ್ನೆ ಬುಕ್ ಮಾಡಿದೆ, ಇವತ್ತು ಬಂತು. ಓಪನ್ ಮಾಡ್ತೀನಿ. ಸೊ ಸನ್ಸ್ಕ್ರೀನ್ ಬಂದಿದೆ, ಹೇಳ್ತೀನಿ ಯಾವ್ದು ಅಂತ. ಲಿಪ್ ಬಾಮ್ ಅಂಡ್ ಮಿನಿಮಲಿಸ್ಟ್ ಅವ್ರದ್ದು ಸಿರಮು. ಅದಕ್ಕೆ ಫ್ರೀ ಗಿಫ್ಟ್ ಆಗಿ ಒಂದು ಸನ್ಸ್ಕ್ರೀನ್ ಚಿಕ್ಕದು, ಇಷ್ಟೇ ML ಬರೋದು ಫ್ರೀ ಗಿಫ್ಟ್ ಅಂತ. ಸೊ ಇಷ್ಟು ನಾನು ತರಿಸ್ಕೊಂಡಿದ್ದು. ಇವಾಗ ನಾನು ಯೂಸ್ ಮಾಡೋ ಸಿರಮು ಅಕಸ್ಮಾತ್ ಖಾಲಿ ಆದ್ರೂ ಏನಾದ್ರು ವರ್ಕ್ ಆದ್ರೆ ನನಗೆ ಚೆನ್ನಾಗೆ ಇದನ್ನೇ ತರಿಸ್ಕೋತೀನಿ. ನಾನು ತುಂಬಾ ಚಿಕ್ಕದು ತರಿಸ್ಕೊಂಡಿದ್ದೀನಿ, ನಂಗೆ ಗೊತ್ತಿಲ್ಲ ಎಷ್ಟು ಚಿಕ್ಕದು ಬರುತ್ತೆ ಅಂತ. ಮಿನಿಮಲಿಸ್ಟ್ ಅವ್ರದ್ದು ನಿಯಾಸಿನಮೈಡ್ 10% ಫೇಸ್ ಸಿರಮ್. ಸೊ ಥರ್ಡ್ ಸ್ಟೆಪ್ ಸಿರಮ್ 3 ಡ್ರಾಪ್ಸ್ ಅನ್ಕೊಳ್ಳಿ. 3 ಡ್ರಾಪ್ಸ್ ಅಷ್ಟು ಹಾಕೋದು. ಸೊ ಅದನ್ನು ಕೂಡ ಜೆಂಟಲ್ ಆಗಿ ಮಸಾಜ್ ಮಾಡೋದು. ಸ್ಕಿನ್ ಅಂತೂ ಬಹಳ ಹಾಳಾಗ್ಬಿಟ್ಟೈತೆ ನಂದು, ಅಂಟ್ತಾ ಇದೆ. ಆಮೇಲೆ 4th ಸ್ಟೆಪ್ ಬಂದು ಮಾಯಿಶ್ಚರೈಸರ್. ಓಕೆ, ಹೈಫೆನ್ ಅವ್ರದ್ದು ಹೈಡ್ರಾ ಬ್ಯಾಲೆನ್ಸ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಇದು ಸೇರಿ ಹೈಫೆನ್ ಅವ್ರದ್ದು ನಾನು 2ನೇದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಿರೋದು. ನನ್ನ ಬಾಣಂತನ ಟೈಮಲ್ಲಿ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಹೈಫೆನ್ ಅವ್ರದ್ದು A to Z ಪ್ರಾಡಕ್ಟ್ ತರಿಸ್ಕೊಂಡಿದೆ. ಅಂದ್ರೆ ಅವ್ರದ್ದು ಸನ್ಸ್ಕ್ರೀನು, ಅವ್ರದ್ದು ಬ್ಯಾರಿಯರ್ ರಿಪೇರ್ ಕ್ರೀಮ್ ಬರುತ್ತೆ ಅದು, ಇದು ಏನದು ಮಾಯಿಶ್ಚರೈಸರು, ಲಿಪ್ ಬಾಮು ಎಲ್ಲ ಅವ್ರದ್ದೇ ತರಿಸ್ಕೊಂಡಿದ್ದು. ಅಂದ್ರೆ ಎಮೋಲಿನ್ 2 ಯೂಸ್ ಮಾಡಿದ್ದೀನಿ. ಮಾಯಿಶ್ಚರೈಸರ್ ಅದು ಚೆನ್ನಾಗಿತ್ತು, ಲೈಟ್ ವೇಟು. ಅದಾದ್ಮೇಲೆ ಡಾಟ್ ಅಂಡ್ ಕಿ ಅವ್ರದ್ದು 2. ಬಟ್ ಅದು ಡಾಟ್ ಅಂಡ್ ಕಿ ಕಾಸ್ಟ್ಲಿ ಅಂತ ನಿಲ್ಲಿಸ್ಬಿಟ್ಟೆ ನಾನು ಹೇಳ್ದಂಗೆ. ಇದಕ್ಕಿಂತ ಮುಂಚೆ ಸಾಕಷ್ಟು ಮಾಯಿಶ್ಚರೈಸರ್ನ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಮತ್ತೆ ಹೈಪೆನ್ ಅವ್ರದ್ದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಮುಗೀತು. ಫೇಸ್ ವಾಶ್, ಟೋನರ್, ಸೀರಮ್, ಮಾಯಿಶ್ಚರೈಸರು. ಮೇನ್ ಸ್ಟೆಪ್ 5th ಸ್ಟೆಪ್ ಬಂದು ಸನ್ಸ್ಕ್ರೀನ್. ಇದು ಹೆಚ್ಚು ಕಮ್ಮಿ 1 ವರ್ಷದಿಂದ ಯೂಸ್ ಮಾಡ್ತೀನಿ. ಇದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರೋದು, ಬೇರೆ ಶಿಫ್ಟ್ ಆಗಿಲ್ಲ ನಾನು. ಇದು ಯಾವ ಸನ್ಸ್ಕ್ರೀನ್ ಅಂದ್ರೆ ಫಿಕ್ಸ್ ಡರ್ಮಾ ಶ್ಯಾಡೋ ಟಿಂಟೆಡ್ ಸನ್ಸ್ಕ್ರೀನ್ ಅಂತ, SPF 50++++. ಇಂತ ಮುಂಚೆ ಸನ್ಸ್ಕ್ರೀನ್ ಎಷ್ಟು ಯೂಸ್ ಮಾಡಿದ್ದೀನಿ ಅಂದ್ರೆ ಡಾಟ್ ಅಂಡ್ ಕಿ ಅವ್ರದ್ದು ಯೂಸ್ ಮಾಡಿದ್ದೆ ಸನ್ಸ್ಕ್ರೀನು. ಬಟ್ ಅಷ್ಟು ನಂಗೆ ಸೂಟ್ ಆಗ್ಲಿಲ್ಲ ಅಂದ್ಬಿಟ್ಟು ನಿಲ್ಲಿಸ್ದೆ. ಹೈಪೆನ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ. ನಾನು ಇನ್ಯಾವುದಕ್ಕೂ ಜಂಪ್ ಆಗಿಲ್ಲ, ಇದಕ್ಕೆ ಫಿಕ್ಸ್ ಆಗಿದ್ದೀನಿ. ಸೊ
ಇದೊಂದು ಟಿಂಟೆಡ್ ಸನ್ಸ್ಕ್ರೀನ್ ತರ ವರ್ಕ್ ಆಗಿದೆ. ಇದು ಖಾಲಿ ಆಗಿತ್ತು ಅಂದ್ಬಿಟ್ಟು ಹೊಸ ತರಿಸ್ಕೊಂಡಿದ್ದೀನಿ. ಹೊಸದಾಗಿ ಓಪನ್ ಮಾಡ್ಕೊಂಡು ಹಿಂಗಾಗಿದ್ದು ಇಲ್ಲ ಇದನ್ನ 3 ಬೆಟ್ಟಲ್ಲಿ ಹಿಂಗೆ ಮೂರು ಬೆಟ್ಟಲ್ಲಿ ಹಾಕಿ ಯೂಸ್ ಮಾಡ್ತೀನಿ. ಆಗ್ಬಿಟ್ಟು ಆಯಿಲಿ ಪ್ರೋನ್ ಸ್ಕಿನ್ಗೆ ಯಾವ್ದು ಬೇಕು ಅಂತ ಅದರಲ್ಲೇ ನೋಡಿ ತರಿಸ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ತರ ಇರೋದು ಸಖತ್ ಲೈಟ್ ವೇಟ್ ಹಾಲು ಹಾಕೊಂಡು ಬೇಕೇ ಹೋಗುತ್ತೆ. ಲಾಸ್ಟ್ ಟೈಮ್ ನಾನು ಟಿಂಟೆಡ್ ಸನ್ಸ್ಕ್ರೀನ್ ತರಿಸಿದ್ದೆ, ಬಟ್ ಈ ಸಲ ನಾನು ಜೆಲ್ ಸನ್ಸ್ಕ್ರೀನ್ ತರಿಸಿದ್ದೀನಿ. ಇದು ಆಯಿಲಿ ಪ್ರೋನ್ ಸ್ಕಿನ್ಗೆ ಇದು ಸೂಟ್ ಆಗುತ್ತೆ ಅಂತ ನೋಡಿದೆ, ಅದಕ್ಕೆ ಇದು ತರಿಸಿದ್ದೀನಿ. ಬಟ್ ಬ್ರ್ಯಾಂಡ್ ಒಂದೇನೆ, ಚೆನ್ನಾಗಿದೆ. ಫಸ್ಟ್ ಟೈಮ್ ಯೂಸ್ ಮಾಡಿದ್ದು, ನೈಸ್. ಲಾಸ್ಟ್ ಬಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಅಂದರೆ ಈಗ ಆಲ್ರೆಡಿ ಹಾಕಿದ್ದೀನಿ ಲಿಪ್ ಬಾಮ್, ಹೈಪೆನ್ ಅವ್ರದ್ದೇನೆ. ನಾನು ಅದನ್ನ ಲಿಪ್ ಬಾಮ್ ಕೂಡ ಹೈಪೆನ್ ಅವ್ರದ್ದೇ ಯೂಸ್ ಮಾಡೋದು. ನಾನು ಒಂದ್ಸಲ ತರಿಸಿದೆ ಅಂತ ಹೇಳಿದ್ನಲ್ಲ, ಎಲ್ಲ ಒಟ್ಟಿಗೆ ಬುಕ್ ಮಾಡಿದ್ದು ಅಂತ. ಅವಾಗ ತಗೊಂಡಿದ್ದು ಲಿಪ್ ಬಾಮು ಹೆಚ್ಚು ಕಮ್ಮಿ ಒಂದು ಸುಮಾರು ತಿಂಗಳಾಯ್ತು ನಾನು ತರಿಸಿ. ಹೈಪೆನ್ ಅವ್ರದ್ದು ಸಖತ್ತಾಗಿ ಬಳಕೆ ಬಂತು. ಹೈಪೆನ್ ಅವ್ರದ್ದು ಲಿಪ್ ಬಾಮು ಆಲ್ರೆಡಿ ನಾನು ಈಗ ಲಿಪ್ಪಿಗೆ ಅಪ್ಲೈ ಮಾಡಿದ್ದೀನಿ. ಸಖತ್ ಮಾಯಿಶ್ಚರೈಸರ್ ಆಗಿರುತ್ತೆ ಅಂಡ್ ಫುಲ್ ಖಾಲಿ ಆಗಿದೆ. ಅದಕ್ಕೆ ಎಕ್ಸ್ಟ್ರಾ ಹೈಪೆನ್ ಅವ್ರದೇನೆ ಬೇರೆ ಫ್ಲೇವರ್ ತರಿಸಿದ್ದೀನಿ. ಇದು ಫ್ಲೇವರ್ ಬಂದು ವೆನಿಲಾ ನಾನು ತರಿಸಿದ್ದು ಲಾಸ್ಟ್ ಟೈಮು. ಇದು ನಮ್ಮ ಲಿಪ್ನ 24 ಗಂಟೆ ಮಾಯಿಶ್ಚರೈಸ್ಡ್ ಆಗಿ ಇರಿಸುತ್ತೆ. ಲಿಪ್ ಬಾಮ್ ಯೂಸ್ ಮಾಡಿದ್ದೀನಿ, ಮಮಾಅರ್ತ್ ಯೂಸ್ ಮಾಡಿದ್ದೀನಿ, ಆಮೇಲೆ ಹಿಮಾಲಯ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಹೈಪೆನು. ಬಟ್ ಹೈಪೆನಿಗೆ ಬಂದಾಗ ಬೇರೆದಕ್ಕೆ ಶಿಫ್ಟ್ ಆಗಕ್ಕೆ ನಂಗೆ ಮನಸ್ಸಿಲ್ಲ. ಸಕ್ಕತ್ತಾಗಿದೆ. ಇವಾಗ ತರಿಸಿರೋದು ಇದು ರೆಡ್ ಶೇಡ್ ಅಲ್ಲಿ ಐತೆ. ಈಗ ತರಿಸಿರೋ ಲಿಪ್ ಬಾಮ್ ಬಂದು ವಿಟಮಿನ್ ಇನ್ಫ್ಯೂಸ್ಡ್ ಪೆಪ್ಟೈಡ್ ಲಿಪ್ ಬಾಮ್ ಅಂತ. ಇದು ಈ ಕಲರ್ ತರಿಸಿದ್ದೀನಿ. ಸೊ ಲಾಸ್ಟ್ ಬಂದು ಈ ಕಲರ್ ಅಲ್ಲಿ ತರಿಸಿದ್ದೆ. ಈ ಕಲರ್ ಅಲ್ಲಿ ತರಿಸಿದ್ದೀನಿ. ಇದನ್ನ ಹಾಕೋತೀನಿ ಇದ್ರ ಮೇಲೆ ನೋಡೋಣ. ವಾವ್, ಓ ವಾವ್, ಇಲ್ಲಿ ಸಕ್ಕತ್ತಾಗೈತೆ. ವಾವ್, ಸೂಪರ್. ಓ, ರೆಡ್ ಕಲರ್ ಇರೋದ್ರಿಂದ ಲಿಪ್ಸ್ಟಿಕ್ ಶೇಡ್ ಕೊಡ್ತಾ ಇತ್ತು ಇದು. ವಾವ್, ಸಕ್ಕತ್ತಾಗೈತೆ. ಲಿಪ್ಸ್ಟಿಕ್ ಹಾಕ್ದಂಗೆ ಐತಲ್ಲ, ಲೈಟ್ ಆಗಿ ಲಿಪ್ಸ್ಟಿಕ್ ಹಾಕ್ದಂಗೆ ಐತೆ. ಚೆನ್ನಾಗಿದೆ. ಇದು ನಮ್ಗೆ ಈ ತರ ಕಲರ್ ಬೇಡ, ರೆಡ್ ಪಿಂಕ್ ಕಲರೇ ಕಾಣಬಾರ್ದು, ಜಸ್ಟ್ ಲಿಪ್ ಹೈಡ್ರೇಟಿಂಗ್ ಆಗಿದ್ರೆ ಸಾಕು ಅಂದ್ರೆ ಇದು ತರಿಸ್ಕೊಳ್ಳಿ. ಸ್ವಲ್ಪ ಕಲರು ಮಿಕ್ಸ್ ಇದು ಚೆನ್ನಾಗೂ ಕಾಣಿಸ್ಬೇಕು ಅಂದ್ರೆ ಇದನ್ನ ತರಿಸ್ಕೊಂಡು. ಸಖತ್ ಇಷ್ಟ ಆಯ್ತು ನನಗೆ, ಸಖತ್ತಾಗೈತೆ. ನಾನು ಯೂಸ್ ಮಾಡಿರೋ ಯಾವ ಪ್ರಾಡಕ್ಟು ರೆಕಮೆಂಡ್ ಮಾಡಲ್ಲ, ಬಟ್ ಇದೊಂದು ಲಿಪ್ ಬಾಮ್ ಟ್ರೈ ಮಾಡಿ, ಸಖತ್ತಾಗಿದೆ. ಇದಾದ್ರೂ ಮಾಡಿ ತೊಂದರೆ ಇಲ್ಲ, ಅಥವಾ ಇನ್ನೊಂದು ಇದಾದ್ರೂ ಮಾಡಿ, ಸಖತ್ತಾಗೈತೆ ಲಿಪ್ ಬಾಮ್ ಮಾತ್ರ. ಸೊ ಇಷ್ಟೇ ನನ್ನ ಸ್ಕಿನ್ ಕೇರು. ಲಾಸ್ಟ್ ಒಂದು ಬೊಟ್ಟು ಇಟ್ಕೋತೀನಿ, ಬೊಟ್ಟಿಲ್ಲ ಅಂದ್ರೆ ಬೈದು ಬಿಡ್ತಾರೆ. ಸೊ ಯಾ, ದಿಸ್ ಈಸ್ ಮೈ ಫೈನಲ್ ಲುಕ್. ಇಷ್ಟೇ ಸಿಂಪಲ್, ಏನು ಇಲ್ಲ. ನಾನು ಯಾವುದೇ ಥರದ್ದು ಜಾಸ್ತಿ ಯೂಸ್ ಮಾಡಲ್ಲ. ನಂದು ರೆಗ್ಯುಲರ್ ಸ್ಕಿನ್ ಕೇರ್ ಇಷ್ಟೇನೆ. ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಮಾಯಿಶ್ಚರೈಸರು, ಸನ್ಸ್ಕ್ರೀನು, ಲಿಪ್ ಬಾಮ್, ಇದು 3 ಮೇನ್ ಯೂಸ್ ಮಾಡೋದು ನಾನು. ಅದ್ರ ಜೊತೆ ಇವಾಗ ಸೀರಮ್ ಯೂಸ್ ಮಾಡ್ತಿದ್ದೀನಿ, ಜೊತೆಗೆ ಒಂದು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಇವೆರಡು ಕಂಪಲ್ಸರಿ ಅಂತೂ ಯೂಸ್ ಮಾಡಲ್ಲ ನಾನು. ರೇರೇನೆ ಇದೆರಡು ಯೂಸ್ ಮಾಡೋದು. ಬಟ್ ತರಿಸಿರೋ ಕಾರಣ ಇವಾಗ ಯೂಸ್ ಮಾಡ್ತೀನಿ. ಚೆನ್ನಾಗಿ ವರ್ಕ್ ಆದರೆ ನಾನು ಖಂಡಿತವಾಗ್ಲೂ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಆನೆಸ್ಟ್ ಆಗಿ ನಾನು ಯೂಸ್ ಮಾಡೋ ಬ್ರ್ಯಾಂಡ್ಸ್ ಎಲ್ಲ ನಿಮ್ಮ ಜೊತೆ ಹೇಳ್ಕೊಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಸ್ಕಿನ್ ಕೇರ್ ವಿಡಿಯೋ. ಅಂದರೆ ಡೈಲಿ ರೊಟೀನ್ ನಾನು ಏನೇನು ಯೂಸ್ ಮಾಡ್ತೀನಿ ಸ್ಕಿನ್ಗೆ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.